ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮಹಾದೇವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋ ಹೆಸರು ಕಾಳು ಹುಳಿ ಮಾಡಿದ್ದೀನಿ. ಸೊ ಈ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದು ಟೇಸ್ಟ್ ಮಾಡಿದವ್ರಿಗೆ ಗೊತ್ತು. ಒಳ್ಳೆ ಸೂಪರ್ ಟೇಸ್ಟಿಯಾಗಿ ಅದು ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಮುದ್ದೆ ಇದ್ದರೆ ಸೈಡಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡ್ಬೋದು. ಒಂದು ಮುದ್ದೆ ಇರೋರು 2 ಮುದ್ದೆ ಬ್ಯಾಟಿಂಗ್ ಮಾಡ್ಬೋದು, ಅಷ್ಟು ಸಕ್ಕತ್ತೈತೆ ಈ ಥರ ಟೇಸ್ಟ್ ಮಾಡಿದ್ರೆ. ನೋಡ್ಬೋದು, ಹೆಸರು ಕಾಳು, ಹಳಸಿನಕಾಯಿ, ಬದನೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿದ್ದೀನಿ. ಒಳ್ಳೆ ಸೂಪರ್ ಆಗೈತೆ. ಸೊ ಎಷ್ಟು ಕಲರಾಗಿ ಕಾಣ್ತಾಯಿದೆ, ಎಷ್ಟು ಟೇಸ್ಟಾಗೂ ಇರುತ್ತೆ. ಅಷ್ಟೇ ಕಲರಾಗಿ ಕಾಣ್ತಾಯಿದೆ, ಅಷ್ಟೇ ಟೇಸ್ಟಾಗಿರುತ್ತೆ. ಏನು ಬಟ್ಲಿ ಇರಲಿಲ್ವಾ ನಿಮ್ಮ ಮನೇಲಿ, ತಟ್ಟೆ ಇರಲಿಲ್ಲ, ಆ ಥರ ಟೇಸ್ಟ್ ಮಾಡ್ಬೋದಿತ್ತು ಅಂತ ಹೇಳ್ಬೇಡಿ ಪ್ಲೀಸ್, ಬೇಜಾರಾಗಬೇಡಿ. ಸೊ ಇದು ಸುಮ್ಮನೆ ತೆಂಗಿನಕಾಯಿ ಕಾಣ್ತೈತಲ್ಲ, ಸೊ ಯಾವಾಗ ಪ್ಲೇಟಲ್ಲಿ ಬಟ್ಲಲ್ಲಿ ಟೇಸ್ಟ್ ಮಾಡೋದು ಇದ್ದೇ ಇರ್ತದೆ. ಸೊ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಸೊ ಅಲ್ಲೇ ಇದ್ದಿದ್ದು ಕಂಟದಲ್ಲಿ ಹಾಕಿ ಟೇಸ್ಟ್ ಮಾಡಿದ್ದು. ಓಕೆನಾ? ಸೊ ಯಾರು ಬೇಜಾರಾಗಬೇಡಿ. ಮತ್ತೆ ನೋಡೋಣ, ಎಷ್ಟು ಕಾಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮುದ್ದೆ ಊಟಕ್ಕೆ ಈ ಥರ ಒಂದು ಒಳ್ಳೆ ಹುಳಿ ಇದ್ದರೆ ಆ ಕಡೆ ಸೈಡ್ಗೆ ಆ ಕಡೆ ಆ ಕಾಳುಗಳು ತಿಂತ ಒಳ್ಳೆ ಸಾರು ಬ್ಯಾಟಿಂಗ್ ಮಾಡ್ಬೋದು. ಸೂಪರ್ ಆಗೈತೆ. ಸೊ ಅದು ಹೇಗೆ ಮಾಡೋದು ನೋಡೋಣವಾ, ಬನ್ನಿ. ಅದು ಹೆಸ್ರು ಕಾಳು ಹುಡ್ಕೊತಿದ್ದೀನಿ. ಸೊ ಒಂದು ಬಟ್ಲು ಅಷ್ಟು ಹೆಸ್ರು ಕಾಳು ಇಟ್ಕೊಂಡಿದ್ದೀನಿ. ಸೊ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬಾಡಿಸ್ಕೋಬೇಕು ತುಂಬ ಚೆನ್ನಾಗಿ. ಸೊ ಬಾಡಿಸ್ಕೊಂಡು ಸ್ವಲ್ಪ ಒಂದು 10ರಿಂದ 15 ನಿಮಿಷ ನೀರಲ್ಲಿ ನೆನೆ ಬಿಡಬೇಕು. ಸೊ ಚೆನ್ನಾಗಿ ಹುರಿದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಅದು ಗ್ರೀನ್ ಇರೋದು, ಕಲರ್ ಚೇಂಜ್ ಆದರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು ಬೇಯೋದು ಇರುತ್ತೆ. ಇಲ್ಲಾಂದರೆ ಅಷ್ಟು ಬೇಯಲ್ಲ, ಸಾಂಬಾರಲ್ಲಿ ಕಾಳೆ ಕರ್ಕ ಅಂತ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೀಟಾಗಿ ಹುರಿದು ಸ್ವಲ್ಪ ಒಂದು 1/4 ಗಂಟೆನಾರ ನೆನೆಯೋಕೆ ಬಿಡ್ಬೋದು. ಆವಾಗ ಮಾಡಿದ್ರೆ ಒಂದೇ ವಿಸಿಲ್ಗೆ ಎಷ್ಟು ಬೆಣ್ಣೆ ಥರ ಬೆಂದೋಗಿರುತ್ತೆ, ಅಷ್ಟು ತುಂಬ ಟೇಸ್ಟಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಬಾಡಿಸೋಣ. ಸೊ ಈ ಥರ ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಒಳ್ಳೆ ಸೂಪರ್ ಇರುತ್ತೆ. ಹುಳ್ಳಿಕಾಳು ಹುಳಿ, ಹೆಸ್ರು ಕಾಳು ಹುಳಿ, ಒಟ್ನಲ್ಲಿ ಹುಳಿ ಸಾರುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಹುಳಿ ಸಾರು ಮಾಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾ ನಿಮಗೂ ತೋರಿಸೋಣ ಅಂತ ವಿಡಿಯೋ ಮಾಡಿದ್ದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಗ್ರೀನ್ ಕಲರ್ ಇರೋದು ಕಲರ್ ಚೇಂಜ್ ಆಗ್ತಿದ್ದಾರೆ, ಬ್ಲ್ಯಾಕಿ ಬರ್ತಿದ್ದಾರೆ, ವೈಟಿ ಬರ್ತಿದ್ದಾರೆ, ಎಲ್ಲರೂ ಬರ್ತಿದ್ದಾರಲ್ಲ. ಸೊ ಸುಮ್ಮನೆ ಚೆನ್ನಾಗಿ ಹುರಿದು ಕಲರ್ ಚೇಂಜ್ ಆಯಿತು. ಗ್ರೀನು ಹೋಗ್ಬಿಟ್ಟು ಟಾಟಾ ಮಾಡಿಬಿಟ್ಟು ಬ್ಲ್ಯಾಕ್ ಆ್ಯಂಡ್ ಗ್ರೇ ಬಂದರು, ನೋಡಿದ್ರಾ? ಸೊ ಇದಕ್ಕೆ ನೀರಲ್ಲಿ ನೆನೆಯೋಕೆ ಬಿಡೋಣ. ಸೊ ಅದಕ್ಕೆ ರುಬ್ಬಕ್ಕೆ ಮಸಾಲೆ ಪದಾರ್ಥ ಬೇಕು. ತೆಂಗಿನಕಾಯಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆಹಣ್ಣು, ಖಾರಕ್ಕೆ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಎತ್ಕೊಂಡಿದ್ದೀನಿ. ಸೊ ಖಾರಕ್ಕೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಕಾಳು ನೆನೆಯೋಕೆ ಇಟ್ಟಿದ್ದೆ, ನೋಡ್ಬೋದು. ಈಗ ಮತ್ತೆ ಅದಕ್ಕೆ ಸೈಡ್ಗೆ ಆಲೂಗಡ್ಡೆ, ಬದನೆಕಾಯಿ, ಹುಳಿ ಸಾರು ಅಂದಮೇಲೆ ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಎತ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಕ್ಕೆ ಮಿಶ್ರಣ ಎತ್ಕೊಳ್ಳೋಣ. ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ 1 ಕಪ್ ಸತ್ತು, ಒಂದು ಅರ್ಧ ಕಪ್ ಸಷ್ಟು ನಿಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ಹಾಕೋಣ. ಈರುಳ್ಳಿ ಹಾಕೋಣ. ಸೊ ಅದು ಒಗ್ಗರಣೆಗೆ ಹಾಕೋದ್ರಿಂದ ಇಲ್ಲೂ ಸ್ವಲ್ಪ ಕಮ್ಮಿ ಹಾಕೋದ್ರೆ ನಡೀತದೆ. ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಏನಕ್ಕೆ ಅಂತಂದರೆ ಕಲ್ಲರ್ಗೋಸ್ಕರ. ಸೊ ಕಲ್ಲರ್ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಹುಣಸೆಹಣ್ಣು ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಹುಳಿ ಸಾರು ಅಂದಮೇಲೆ ಸ್ವಲ್ಪ ಹುಳಿ ಬಿದ್ದರೆ ಚೆನ್ನಾಗಿರುತ್ತೆ ಅಂತ ಟೊಮೊಟೊನೂ ಹಾಕಿದ್ದೀನಿ. ಸೊ ನೋಡ್ಕೊಂಡು ಹಾಕೋಬೇಕು, ಸ್ವಲ್ಪ ಹುಳಿ ಟೊಮೊಟೊನೂ ಸ್ವಲ್ಪ ಹುಣಸೆಹಣ್ಣು ನೋಡ್ಕೊಂಡು ಹಾಕಿದ್ದೀನಿ. ಸೊ ಇವಾಗ ರುಬ್ಕೊಳ್ಳೋಣ ಬನ್ನಿ ಇದನ್ನು. ಸೊ ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ಇದು ಎತ್ಕೊಂಡಿದ್ದೀನಿ ಹಳಸಿನಕಾಯಿ ಬೀಜ. ಸೊ ಮನೆಯಲ್ಲಿತ್ತು ಅನ್ನೋದಕ್ಕೋಸ್ಕರ ಹಳಸಿನಕಾಯಿ ಬೀಜ, ಖಾರ ರುಬ್ಬಿಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ. ಸೊ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಸುಮ್ಮನೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ ಸಿಡಿಯೋಕೆ ಬಿಡೋಣ. ಪಟ 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 ಚಟಪಟ ಅಂತ ಸಿಡಿಲಿ ಅವರು. ಸಿಡ್ದಿದ್ದಾದಮೇಲೆ ಮಿಕ್ಕಿದ ಇಂಗ್ರೀಡಿಯೆಂಟ್ ಸೇರಿಸ್ಕೊಳ್ಳೋಣ ಬನ್ನಿ. ನೋಡ್ಬೋದು, ನಾವು ಸಿಟಿ ಜೀವನನೇ ಹೇಗಿರುತ್ತೆ, ಹಳ್ಳಿ ಜೀವನನೇ ಹೇಗಿರುತ್ತೆ ಅಂತ. ಸೊ ಹಳ್ಳಿಲಂದರೆ ಕಾಸು ಕೊಟ್ಟು ತೊಗೊಳ್ಳೋ ಅವಶ್ಯಕತೆ ಇರಲ್ಲ, ಹಳಸಿನಕಾಯಿ ಎಲ್ಲ ಅಲ್ಲಲ್ಲೇ ಸಿಗ್ತಾಯಿರುತ್ತೆ. ಸೊ ಹಿಂಗೆ ಹಾಕ್ತಾಯಿದ್ದೀನಿ. ಏನಕ್ಕೋಸ್ಕರ ಅಂತ ಅಂದರೆ ಸೊ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಿಂಗೆ ಹಾಕ್ತಾಯಿದ್ದೀನಿ. ಸೊ ನಾವು ಯಾವುದೇ ಅಡುಗೆಯಲ್ಲಿ ಹಿಂಗೆ ಬಳಸಿದ್ರೆ ಅಷ್ಟು ಬೇಗ ಗ್ಯಾಸ್ಟ್ರಿಕ್ ಆಗೋದು ಅದೆಲ್ಲ ಆಗೋದು, ತೇಗು, ಎದೆ ಉರಿ ಬರೋದೆಲ್ಲ ಆಗಲ್ಲ ಅಂದ್ಬಿಟ್ಟು, ಗ್ಯಾಸ್ಟ್ರಿಕ್ ಆಗದೆ ಇರಲಿ ಅಂದ್ಬಿಟ್ಟು ನಾನು ಹಿಂಗೆ ಹಾಕ್ತಾಯಿರೋದು. ಸೊ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದ್ರೆ ಅದು ಟೇಸ್ಟ್ ಇರುತ್ತೆ ಅಂತ. ಸೊ ಹಳಸಿನಕಾಯಿ ಬಗ್ಗೆ ಮಾತಾಡ್ತಿದ್ದೆ. ಸೊ ಈಗ ಸಿಟಿಗೆ ಬಂದಮೇಲೆ ನಾವು ಹಳ್ಳಿಲಂದರೆ ಅಲ್ಲೇ ಫ್ರೀಯಾಗಿರುತ್ತೆ, ನಾವು ಕಾಸು ಕೊಂಡ್ಕೊಳ್ಳೋಂಗಿಲ್ಲ. ಈಗ ಸಿಟಿ ಜೀವನಕ್ಕೆ ಬಂತು ಅಂದರೆ ನೋಡಿ, ಒಂದು ಉಳ್ಳಾಗಡ್ಡಿನೂ ಸಹ ಕಾಸಿಲ್ಲದೆ ಅಲ್ಗಾಡಲ್ಲ ಅಂತ ಹೇಳ್ತಾರೆ ಅಲ್ವಾ? ಅದೆಷ್ಟು ನಿಜ ಅಲ್ವಾ? ಸೊ ನಮ್ಮ ಹಳ್ಳಿಗಳ ಸೈಡ್ ಅಂದರೆ ಮನೇಲೇ ಬಿದ್ದಿರುತ್ತೆ, ಅದು ಅದ್ರ ಬೆಲೆನೇ ಗೊತ್ತಿರಲ್ಲ. ನಾವು ಸಿಟಿಗೆ ಬಂತು ಅಂದರೆ ಈಗ ಸಂಕಷ್ಟರ ಚತುರ್ಥಿ ಏನೇ ಬಂತು ಅಂದರೆ ಕಾಸು ಕೊಟ್ಬಿಟ್ಟು ಗರಿಕೆ ತಗೊಳ್ಳೋ ಮಟ್ಟಿಗೆ ಬೆಳೆದಿರ್ತೀವಲ್ವ? ಹೇಗಿರುತ್ತೆ ನೋಡಿ ಜೀವನ, ಸಿಟಿ ಜೀವನ ಹೇಗೆ, ಹಳ್ಳಿ ಜೀವನ ಹೇಗೆ ಅಂತ. ಸೊ ಈಗ ಟೊಮೊಟೊ ಹಾಕಿದ್ದೀನಿ, ಹಳಸಿನಕಾಯಿ ಹಾಕ್ತಾಯಿದ್ದೀನಿ. ಈಗ ಹಾಕಿ ಅದು ಹಳಸಿನಕಾಯಿ ಮನೆಯಲ್ಲಿತ್ತು ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ.
ನೋಡ್ಬೋದಲ್ವಾ. ಅದಕ್ಕೆ ಕೆಲವರು ಹಿರಿಯರು ಹೇಳಿರೋದು, ಏನು ಬಡವ್ರ ಮನೆ ನೋಟ ಚೆನ್ನ, ಸಿಟಿ ಮನೆ ಊಟ ಚೆನ್ನ ಅಂತ ಅಷ್ಟಿಲ್ಲದೆ ಹೇಳಿದಾರ ಅಲ್ವಾ. ಅದೇನೋ ಗಾದೆ ತಪ್ಪಿರ್ಬೋದು, ಸಾರಿ, ಬೇಜಾರಾಗಬೇಡಿ, ನಂಗೆ ಗೊತ್ತಿರೋ ಅಷ್ಟು ಹೇಳಿದೆ. ಸೊ ಈಗ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಚೆನ್ನಾಗಿ ಪಟ ಪಟ ಚಟ ಚಟ ಅಂತ ಹುರ್ಕೊಳ್ಳೋಣ. ಅದು ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ. ಸೊ ನಂಗೆ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಸೊ ಹಾಗೆ ನಾವೊಂದು ಮಾಲ್ಗೆ ಹೋಗಿದ್ದೆ. ಸೊ ಅಲ್ಲಿ ನೋಡಿ ನನಗೆ ಗೊತ್ತಿಲ್ಲ ಇದೇನು ಹಲಸಿನಕಾಯಿ ಬೀಜ, ಇದೇನಿದು ಅಂತ. ಎಷ್ಟು ಕೆ ಜಿ ಅಂತಂದರೆ 1000 ರೂಪಾಯಿ ಹಾಕವ್ರೆ. ಅಯ್ಯಯ್ಯಪ್ಪ ಅಂದ್ಕೊಂಡೆ. ಅದು ಹಲಸಿನಕಾಯಿ ಬೀಜ 1000 ರೂಪಾಯಿ ಮಾಡೋ ಅಷ್ಟು ಮಟ್ಟಿಗೆ ಇದ್ದಾರೆ. ಅದನ್ನು ತಗೋತಾ ಇದ್ರು ಕೂಡ ಜನ ಅಲ್ಲಿ. ಮತ್ತು ನೋಡಿ ಎಷ್ಟು ಜನ ಮುಂದುವರೆದಿದ್ದಾರೆ ಅಂದರೆ. ಸೊ ಸಿಟಿಲಿ ಅಂತ ಅಂದರೆ ಅಷ್ಟು ಇದೇ ಐತೆ, ಎಲ್ಲ ಕಾಸು ಕೊಟ್ಬಿಟ್ಟೆ ಕೊಂಡ್ಕೋಬೇಕು. ಹಳ್ಳಿಲಿ ಅಂದರೆ ಅಷ್ಟು ಅವಶ್ಯಕತೆಯೇ ಇಲ್ಲ. ಮನೇಲಿ ಯಾರು ಫ್ರೆಂಡ್ಸ್ ಇರ್ತಾರೆ, ಅಕ್ಕಪಕ್ಕದವ್ರು ಹೋಗಿ ಕೇಳಿದ್ರೆ, ಕೊಡಿ ಹಲಸಿನಕಾಯಿ ಅಂದರೆ, ನಿಮ್ಗಿಂತ ಹೆಚ್ಚ ತೊಗೊಂಡೋಗು ಅಂತ ಹೇಳ್ತಾರೆ. ಸಿಟಿಲಿ ಹಂಗೆ ಹೇಳೋಕ್ಕಾಗಲ್ಲ ಅಲ್ವಾ. ಸೊ ಕಾಳು ಹಾಕಿ, ಹೆಸ್ರು ಕಾಳು ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹಾಕಿ ಬಾಡಿಸ್ಕೊಳ್ಳೋಣ ಅಲ್ವಾ. ಇವಾಗ ರುಬ್ಬಿರೋ ಏನು ಮಿಶ್ರಣ ಇತ್ತು, ಮಿಶ್ರಣ ಹಾಕೋಣ ಇವಾಗ. ಸೊ ಮಿಶ್ರಣ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ಅದನ್ನೂ. ಸೊ ಈ ಥರ ಮಾಡಿ ನೋಡಿ, ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಸೊ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಅಂತೂ ಮುದ್ದೆಗೆ, ಒಳ್ಳೆ ಮುದ್ದೆಗೆ, ಅನ್ನಕ್ಕೆ ಚೆನ್ನಾಗಿ ಒಳ್ಳೆ ತುಂಬ ಚೆನ್ನಾಗಿ ತಿನ್ಬೋದು, ಸಖತ್ತಾಗಿರುತ್ತೆ. ಸೊ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿನ್ಬೋದು, ಅಷ್ಟು ಸೂಪರಾಗಿರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಖಾರದ ಪುಡಿ ಹಾಕೋಣ. ಸೊ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕೋಣ. ಕರ್ಬೇವಿನ ಸೊಪ್ಪು ಮೊದಲೇ ಒಗ್ಗರಣೆಗೆ ಹಾಕ್ಬೋದಿತ್ತು, ಆ ಥರ ಹಾಕೋದ್ಕಿಂತ ಈ ಥರ ಹಾಕಿದ್ರೆ ಎಲ್ಲ ಪ್ರತಿಯೊಂದು ಸಾಂಬಾರಿಗೆ ಬೆರೆತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಮೇಲ್ಗಡೆ ಉದುರಿಸೋದು ಕರ್ಬೇವಿನ ಸೊಪ್ಪು. ಸೊ ಇವಾಗ ಖಾರದ ಪುಡಿ ಹಾಕೋಣ. ಸಾಂಬಾರು ಪೌಡರು, ಬೇಳೆ ಸಾಂಬಾರು ಪೌಡ್ರೇ ಹಾಕ್ತಾಯಿದ್ದೀನಿ. ಸೊ ಒಂದು 3 ಸ್ಪೂನಷ್ಟು ಹಾಕ್ಬಿಟ್ಟು, ಸೊ ಅದನ್ನು ತಿರುಗಬಾರ್ದು. ಯಾಕೆ ಅಂದರೆ ಘಾಟ್ ಅಂಶ ಹೋಗುತ್ತೆ. ಸೊ ಹತ್ರಲ್ಲೇ ಕುದ್ದಿದ್ದಷ್ಟು ಹತ್ರಲ್ಲೇ ಎಲ್ಲ ಸಾಂಬಾರಿಗೆ ಬೆರ್ತಿ, ಸಾಂಬಾರಲ್ಲಿ ಬೆರ್ತಿ ಕುದ್ದಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಅದೇ ಅಲ್ಲೇ ಬೆರ್ತಿ ಚೆನ್ನಾಗಿ ಕುದೀಲಿ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಸೊ ನೋಡ್ಬೋದು ಹೇಗೆ ಕುದೀತಾ ಇದ್ದೆ, ಕೊತ್ತ 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 ಅಂತ ಕುದೀತಾ ಇದೆ. ಸೊ ನೋಡಿ ಸೂಪರಾಗಿ ಬೆಂದೈತೆ. ಸೊ ಸಖತ್ತಾಗೈತೆ. ಸೊ ನೋಡ್ಬೋದು ಎಷ್ಟು ಸೂಪರಾಗೈತೆ ಅಂತ. ಕೊತ್ತ ಕೊತ್ತ ಅಂತ ಕುದೀತೈತೆ. ಇವಾಗ ಕುದ್ದಿದ್ದಾದಮೇಲೆ ಇವಾಗ ಕುದೀತೈತೆ. ಕುದ್ದಿದ್ದಾದಮೇಲೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ವಿಸಿಲ್ ಮುಚ್ಚೋಣ ಬನ್ನಿ. ಸೊ 3 ವಿಸಿಲ್ ಹೊಡ್ಸೋಣ, ಓಕೆನಾ. ಹೇಗಿದೆ ಅಂತ ನೋಡೋಣ ಬನ್ನಿ.